ಸ್ನೇಹಿತರೆ ನಮಸ್ಕಾರ. ಇದೇ ತಿಂಗಳು ಅಂದ್ರೆ ಜನವರಿ 14ನೇ ತಾರೀಕಿನಂದು ಮಕರ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಈ ಒಂದು ಮಕರ ಸಂಕ್ರಾಂತಿಯ ಹಬ್ಬದ ಬಗ್ಗೆ ಕೆಲವೊಂದಷ್ಟು ಆಸಕ್ತಿಕರವಾದ ವಿಷಯಗಳನ್ನ ತಿಳ್ಕೊಳ್ಳೋಣ. ನವಗ್ರಹಗಳ ಅಧಿಪತಿಯಾದಂತಹ ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶವಾಗುವಂತಹ ಒಂದು ದಿನವನ್ನ ಮಕರ ಸಂಕ್ರಾಂತಿ ಅಂತ ಕರೀತಾರೆ. ಇಂತಹ ಸಂಕ್ರಾಂತಿಯ ಹಬ್ಬದ ದಿನ ಸೂರ್ಯೋದಯ ಆಗೋಕ್ಕೂ ಮುಂಚೆ ನಿದ್ದೆ ಎದ್ದು ತಲೆಗೆ ಎಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡಿ ನೂತನ ವಸ್ತ್ರಗಳನ್ನು ಧರಿಸಬೇಕು. ಸಂಕ್ರಾಂತಿಯ ಪರ್ವಕಾಲ ಉತ್ತರಾಯಣದ ಪುಣ್ಯಕಾಲ ಶುರುವಾಗೋದ್ರಿಂದ ಈ ಒಂದು ದಿನವನ್ನು ಶುಭ ಕಾರ್ಯಗಳ ಆಯಣ ಅಂತ ಕೂಡ ಕರೀತಾರೆ. ಉತ್ತರಾಯಣದ ಪುಣ್ಯಕಾಲ ಅಂದ್ರೆ ಸ್ವರ್ಗದ ಬಾಗಿಲುಗಳು ತೆರೆಯುವಂತ ಒಂದು ಕಾಲ. ಮಕರ ಸಂಕ್ರಾಂತಿಯ ಹಬ್ಬದಿಂದ 6 ತಿಂಗಳು ಶುಭ ಕಾರ್ಯಗಳು ನಡೆಯುವಂತ ಒಂದು ಕಾಲ ಅಂತ ಕೂಡ ಕರೀತಾರೆ. ಇಂತಹ ಪವಿತ್ರವಾದ ಹಬ್ಬದ ದಿನದಂದು ಎಳ್ಳು ಬೆಲ್ಲ ಇಡೋದು, ಪವಿತ್ರ ನದಿಗಳ ಸ್ನಾನ ಮಾಡೋದು, ಸೂರ್ಯ ಭಗವಾನನಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಶಾಶ್ವತವಾದ ಒಂದು ಪುಣ್ಯ ಫಲಗಳು ಸಿಗುತ್ತೆ ಅಂತ ಹೇಳ್ತಾರೆ. ಮನೆಯ ಯಜಮಾನ ಆಗಿರ್ಬೋದು, ಯಜಮಾನಿ ಆಗಿರ್ಬೋದು, ಮಕರ ಸಂಕ್ರಾಂತಿಯ ಹಬ್ಬದ ದಿನದಂದು ಮುಖ್ಯವಾಗಿ 3 ದಾನಗಳು ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೆಯದು ಮೊಸರು ದಾನ ಮಾಡೋದು. ಈ ಮೊಸರು ದಾನ ಮಾಡೋದ್ರಿಂದ ಕಷ್ಟಗಳು ಮತ್ತು ದಾರಿದ್ರ್ಯ ದೂರ ಆಗುತ್ತೆ ಅಂತ ಹೇಳ್ತಾರೆ. ಈ ಒಂದು ಮೊಸರಿನ ದಾನದ ಬಗ್ಗೆ ಒಂದು ಕಥೆನೇ ಇದೆ. ಮಹಾಭಾರತದಲ್ಲಿ ದ್ರೋಣಾಚಾರ್ಯರಂತ ಬರ್ತಾರಲ್ಲ, ಆ ದ್ರೋಣಾಚಾರ್ಯರು ಮತ್ತೆ ಅವರ ಪತ್ನಿಯಾದಂತಹ ಕೃಪಿ ಯಾರಂದ್ರೆ ಕೃಪಾಚಾರ್ಯರ ತಂಗಿ. ಅವರಿಬ್ಬರು ಕಷ್ಟವನ್ನು ಅನುಭವಿಸುತ್ತಿರುವಾಗ ಅದನ್ನು ಗಮನಿಸಿದಂತಹ ದುರ್ವಾಸ ಮಹರ್ಷಿಗಳು ಕೃಪಿಗೆ ಒಂದು ಸಲಹೆಯನ್ನು ಕೊಡ್ತಾರೆ. ಮಕರ ಸಂಕ್ರಾಂತಿಯ ಹಬ್ಬದ ದಿನದಂದು ಯಾರಿಗಾದ್ರೂ ಮೊಸರನ್ನು ದಾನ ಮಾಡೋದ್ರಿಂದ ಅದರ ಪ್ರತಿಫಲದಿಂದ ನಿಮ್ಮ ದಾರಿದ್ರ್ಯ ಮತ್ತು ಕಷ್ಟಗಳು ದೂರ ಹೋಗ್ತೇವೆ ಅಂತ ಹೇಳ್ತಾರೆ. ಅದರಂತೆ ದ್ರೋಣಾಚಾರ್ಯ ಪತ್ನಿಯಾದಂತಹ ಕೃಪಿಯು ಮಕರ ಸಂಕ್ರಾಂತಿಯ ಹಬ್ಬದ ದಿನದಂದು ಕೆಲವರಿಗೆ ಮೊಸರನ್ನು ದಾನ ಮಾಡಿದ ಪ್ರತಿಫಲದಿಂದ ಅವರ ಸಂಕಷ್ಟಗಳು ಮತ್ತು ದಾರಿದ್ರ್ಯ ಎಲ್ಲವೂ ದೂರ ಹೋಗ್ತವೆ. ಮಕರ ಸಂಕ್ರಾಂತಿಯ ಹಬ್ಬದ ದಿನದಂದು ಮಾಡಬೇಕಾಗಿರುವ ಮತ್ತೊಂದು ದಾನ ಯಾವ್ದಂದ್ರೆ ಬೂದುಗುಂಬಳಕಾಯಿ ದಾನ. ಹೌದು, ಈ ಬೂದುಗುಂಬಳಕಾಯಿ ಅನ್ನೋದು ಭೂಮಂಡಲಕ್ಕೆ ಸಂಕೇತ. ಈ ರೀತಿ ಭೂಮಂಡಲಕ್ಕೆ ಸಂಕೇತವಾಗಿರುವಂತಹ ಬೂದುಗುಂಬಳಕಾಯಿಯನ್ನು ಬ್ರಾಹ್ಮಣರಿಗೆ ಮತ್ತೆ ಪಂಡಿತರಿಗೆ ದಕ್ಷಿಣ ಸಮೇತ ದಾನ ಮಾಡೋದ್ರಿಂದ ಭೂದಾನ ಮಾಡಿದಂತ ಒಂದು ಪ್ರತಿಫಲ ಅನ್ನೋದು ಸಿಗುತ್ತೆ. 3ನೆಯ ದಾನ ಯಾವುದಂದ್ರೆ ಗೋಮಾತೆಯ ಚಿಕ್ಕದಾದ ಬೊಂಬೆ ಮತ್ತು ಕರಿ ಎಳ್ಳು ದಾನ. ಅವರ ಶಕ್ತಿಗೆ ಅನುಸಾರವಾಗಿ ಗೋಮಾತೆಯ ಬೊಂಬೆಯನ್ನು ದಾನ ಮಾಡಬಹುದು. ಶಕ್ತಿ ಇಲ್ಲದೆ ಇರೋರು ಮಣ್ಣಿನಿಂದ ಮಾಡಿದಂತಹ ಗೋಮಾತೆಯ ಬೊಂಬೆಯನ್ನು ಕೂಡ ದಾನ ಮಾಡಬಹುದು. ಅದರ ಜೊತೆಗೆ ಅನ್ನದಾನ, ಧಾನ್ಯಗಳ ದಾನ, ಪಾದರಕ್ಷೆಗಳು, ಛತ್ರಿ, ಮಜ್ಜಿಗೆ ಇವುಗಳನ್ನು ದಾನ ಮಾಡೋದ್ರಿಂದ ಸಮಸ್ತ ಪುಣ್ಯ ಫಲಗಳು ಕೂಡ ಸಿಗ್ತವೆ. ಇದರ ಜೊತೆಗೆ ಗೋಮಾತೆಗೆ ಎಳ್ಳು ಬೆಲ್ಲವನ್ನು ಕೈಯಾರೆ ತಿನ್ನಿಸಿ ಗೋಮಾತೆಗೆ 3 ಪ್ರದಕ್ಷಿಣೆ ಹಾಕಿ ಗೋಮಾತೆಯ ಕಾಲಿನ ಕೆಳಗಡೆ ಇರುವಂತ ಒಂದು ಮಣ್ಣನ್ನು ಎತ್ಕೊಂಡು ಮನೆಗೆ ಬಂದು ಹಳದಿ ಬಟ್ಟೆಯಲ್ಲಿ ಅದನ್ನು ಕಟ್ಟಿಟ್ಬಿಟ್ಟು ಪೂಜೆ ಮಂದಿರದಲ್ಲಿ ಇಟ್ಟು ಪ್ರತಿದಿನ ಅದಕ್ಕೆ ಪೂಜೆ ಮಾಡೋದ್ರಿಂದ ಸರ್ವ ದೋಷಗಳು, ದೃಷ್ಟಿ ದೋಷ ಮತ್ತೆ ದಾರಿದ್ರ್ಯ ದೋಷಗಳು ಎಲ್ಲ ಕೂಡ ದೂರ ಹೋಗ್ತವೆ. ಈ ರೀತಿ ಮಾಡೋದ್ರಿಂದ ಮನೆಯು ಅಭಿವೃದ್ಧಿಯಾಗಿ ದೇವತೆಗಳ ಅನುಗ್ರಹದಿಂದ ಇಡೀ ಕುಟುಂಬದ ಏಳಿಗೆಯಾಗಿ ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ಅನ್ನೋದು ನೆಲೆಸಿರುತ್ತೆ. ಸ್ನೇಹಿತರೆ, ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನ ನೀವೇನಾದ್ರೂ ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ.